ಗೈಸ್ ಇದರಲ್ಲಿ ಈ ಒಂದು ಮರ ಏನಿದೆ, ಈ ಮರದಲ್ಲಿ ಒಂದು ಹೂವು ಇದೆ. ಝೂಮ್ ಮಾಡ್ತೀನಿ ನೋಡಿ ಕರೆಕ್ಟಾಗಿ. ಏನು ಸಕ್ಕತ್ತಾಗಿದೆ ಅಂದರೆ ಒಳ್ಳೆ ಫ್ಲವರ್, ರೋಸ್ ಫ್ಲವರ್ ಥರ ಇದೆ ಅದು ಅಲ್ವಾ? ರೋಸ್ ಥರನೇ ಕಾಣಿಸ್ತಾ ಇದೆ ಇದು ನನಗೆ. ಹೂವಿನ ಗುಚ್ಛ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸೊ ನಾನೀಗ ಟೀ ಎಸ್ಟೇಟಲ್ಲಿ ಇದ್ದೀನಿ. ಕೀಳ್ಬಾರ್ದು ಅಂತ ಹೇಳಿದರೆ ಬಟ್ ತಗೊಂಡು, ಬಟ್ ಸ್ಮೆಲ್ ಚೆನ್ನಾಗಿದೆ ಅಲ್ವೇನಾ? ಕಿತ್ತಿದ್ದೇವಳು ಸಿಗಾಕೊಂಡ್ರೆ ಚಡ್ಡಿ ಕೀಳೋದು ನಮ್ಮದು. ನಿಮ್ಗೆ ಯಾಕೆ ಕೇಳ್ತಾರೆ? ಓಕೆ ಕೆಳಗೆ. ಹೌದು. ಆಕ್ಚುಲಿ ಫೋಟೋದಲ್ಲಿ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಫೋಟೋಸು, ಬಟ್ ಹೋಗ್ಲಿ ಗೊತ್ತಾಗೋದು ಸ್ಟ್ರಗಲ್. ಸಾಕು ನಿಂತ್ಕೋವಲ್ಲಿ. ಈ ಕ್ಲೈಮೇಟು ಆಮೇಲೆ ಈ ಒಂದು ಸುಂದರವಾದಂಥ ಒಂದು ಜಾಗ ನೋಡಿದ್ರೆ ಎಷ್ಟು ಮನಸ್ಸಿಗೆ ವಾವ್ ಅನಿಸುತ್ತೆ ಅಂದರೆ ಅದನ್ನ ಫೀಲ್ ಮಾಡಬೇಕು. ಇಲ್ಲ ಅಂತಂದರೆ ಫೀಲ್ ಮಾಡೋಕ್ಕಾಗ್ದೇನೆ ಹಾಗೆ ಒಂದು ಲೈಕ್ ಸೂಪರ್, ಹೇಳೋಕ್ಕಾಗಲ್ಲ ಅಷ್ಟೇ ನಾನು ಹೇಳ್ಬೋದು. ಇಟ್ಸ್ ಅಮೇಝಿಂಗ್. ಗೈಸ್ ನಾವು ಇವಾಗ ರೂಮಿಗೆ ಬಂದ್ವಿ, ಯಾಕಂತಂದರೆ ನನ್ನ ಮೊಬೈಲ್ ಚಾರ್ಜು ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ರೂಮಿಗೆ ಬಂದ್ವಿ. ಊಟ ಮಾಡಿಲ್ಲ, ಬೆಳಗ್ಗೆ ಟಿಫಿನ್ನು ಅದು ಇದು ಹಾಳ ಮೂಳ ತಿನ್ಕೊಂಡು ಓಡಾಡಿದ್ವಿ. ಸೊ ಇವಾಗ ಇನ್ನೊಂದೇನು ಗೊತ್ತಾ? ತೋರಿಸಲಿ, ನೋ ಪ್ಲಾಸ್ಟಿಕ್. ಆಕ್ಚುಲಿ ಇದು ಕವರ್ ನಾವು ಬೆಂಗಳೂರಿಂದ ತಂದಿರೋದು ಅನ್ಸುತ್ತೆ. ಏನಿದೆ ಇದರಲ್ಲಿ? ಅದೇ ಚಪಾತಿ ಹಾಕಿಟ್ಟಿದ್ದೆ. ಓಕೆ, ಇಲ್ಲಿ ಪ್ಲಾಸ್ಟಿಕ್ ಕವರ್ಸ್ ಯೂಸ್ ಮಾಡಂಗಿಲ್ಲ. 1 ಲೀಟರ್ 1/2 ಲೀಟರ್ ಬಾಟ್ಲ್ ಯೂಸ್ ಮಾಡಂಗಿಲ್ಲ. ಪಾರ್ಸಲ್ ನೋಡು, ಈ ತರ ನೀನ್ ಲೋಕಲ್ ಅಲ್ಲಿ ಎಲ್ಲಿ ಎಂತ ಸಣ್ಣ ಬಟ್ ಇದು ಪ್ಲಾಸ್ಟಿಕ್ ಅಲ್ವಾ? ಪ್ಲಾಸ್ಟಿಕ್ ಏನೇ, ಈ ತರ ಇದು ರೀಯೂಸಬಲ್, ಇಲ್ಲ ಅಂತಂದ್ರೆ ಕಂಟೈನರ್ ಈ ತರ ಇರ್ತವೆ. ಓಕೆ ಓಕೆ. ಯಪ್ಪ ನಂಗೆ ಏನೋ ಗೊತ್ತಿಲ್ಲ. ಈ ರೂಮಿಗೆ ಬಂದರೆ ಚಳಿ ಆಗುತ್ತೆ, ಹೊರಗಡೆ ಹೋದರೆ ಓಕೆ ಬೆಟರ್. ಈ ರೂಮಿಗೆ ಬಂದರೆ ಚಳಿ ಆಗುತ್ತೆ. ಅದಕ್ಕೆ ಗೈಸ್ ನಮಗೆ ಸ್ವಲ್ಪ ಕಮ್ಮಿ ರೇಟಿಗೆ ಕೊಟ್ಟಿದ್ದಾರೆ ಗೊತ್ತಾ? ಸೊ ನಾನು ಮಸಾಲೆ ದೋಸೆ ತೊಗೊಂಡು ಬಂದಿದ್ದೀನಿ. ಚಾರ್ಜ್ ಆಗೋ ತನಕ ಚಾರ್ಜ್ ಮಾಡಿಕೊಂಡು ಇವಾಗ ಗಾರ್ಡನಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಷ್ಟೇ ಗೈಸ್, ಇಷ್ಟೇ ಮಾತ್ರ ಹೇಳ್ತೀನಿ. ಇವಾಗ ನಾವು ಎಲ್ಲಿದ್ದೀವಿ ಅಂತ ಅಂದರೆ ಬೊಟಾನಿಕಲ್ ಗಾರ್ಡನಲ್ಲಿದ್ದೀವಿ. ಆ್ಯಕ್ಚುಲಿ ಇದು ಗೌರ್ಮೆಂಟ್ ಅಂಡರಲ್ಲಿದೆ. ಸೊ ಇದೊಂದು ಗಾರ್ಡನ್ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾವಿರೋ ಒಂದು ರೂಮಿಂದ 2 ಕಿಲೋಮೀಟ್ರ್ ಇದೆ. ಆ್ಯಂಡ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ರೆ, ಆ್ಯಕ್ಚುಲಿ ನಾವು ಇವಾಗ ತಾನೇ ಎಂಟ್ರಿ ಆದ್ವಿ. ಸೊ ಟಿಕೆಟ್, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಬೇಕು ಅಂತಂದರೆ ಟಿಕೆಟ್ ಬಂದುಬಿಟ್ಟು ಪರ್ ಹೆಡ್ 100 ರುಪೀಸು. ಸೊ ಇದು ಗೌರ್ಮೆಂಟ್ ಅಂಡರ್ ಇದೆ, ಓಕೆನಾ? ಗ್ಲಾಸ್ ಹೌಸ್ ಇದೆ ಇದರಲ್ಲಿ, ಫರ್ನ್ ಹೌಸ್ ಅಂತ ಇದೆ, ಮೆಗಾಲಾನ್ ಅಂತಿದೆ, ಹೆರಿಟೇಜ್ ಬಿಲ್ಡಿಂಗ್, ಟೋಪಿಯರಿ ಅಂತಿದೆ, ಇಟಾಲಿಯನ್ ಆ್ಯಂಡ್ ಜಪಾನೀಸ್ ಗಾರ್ಡನ್ ಈ ಕಡೆ ಇದೆ, ಸಂಕೆನ್ ಗಾರ್ಡನ್ನು, ಆಮೇಲೆ ಕ್ಯಾಸ್ಟಿ ಹೌಸ್ ಅಂತಿದೆ, ಫಾಸಿಲ್ ಟ್ರೀ ಅಂತಿದೆ, ರೇರ್ ಟ್ರೀ SP ಅಂತಿದೆ, ಟಾಪ್ ಗಾರ್ಡನ್ನು, ಕನ್ಸರ್ವೇಟರಿ ಅಂತಿದೆ. ಇಷ್ಟಿದೆ ನೋಡಿ, ಇಷ್ಟಿದೆ ಆಯಿತಾ? ಸೊ ಇಲ್ಲಿ ಇಬ್ಬರಿಗೆ 200 ರುಪೀಸ್ ಟಿಕೆಟ್. ಝೂಮ್ ಆಗ್ತಾ ಇರ್ತಾನೆ. 200 ರುಪೀಸ್ ಜನ ನಂಬಕಲ್ವಾ? ಸೊ ಇವಾಗ ಇಲ್ಲಿ ತೋರಿಸ್ರಿ. ಸೊ ಇವಾಗ ಇದೆಲ್ಲ ಓಡಾಡ್ಕೊಂಡು ನೋಡೋಣ. ಫಸ್ಟ್ ಇಲ್ಲಿ ಜಪಾನೀಸ್ ಗಾರ್ಡನ್ ಅಂತೆ, ಅಲ್ಲಿ ತೋರಿಸೋ. ಆ ಕಡೆ ಜಪಾನೀಸ್ ಗಾರ್ಡನ್ ಇದೆ, ಅಲ್ಲಿಗೆ ಹೋಗಿ ಇವಾಗ ನೋಡಿಕೊಂಡು ಬರೋಣ ಬನ್ನಿ. ಜಪಾನೀಸ್ ಗಾರ್ಡನ್ ಎಲ್ಲಿ? ಇಲ್ಲಿ ಹಾಕಿದ್ರಲ್ಲ ಜಪಾನೀಸ್. ಸೇ ಸಮಥಿಂಗ್. ಇದು ಜಪಾನೀಸ್ ಗಾರ್ಡನ್ ಅಂತೆ. ನೋಡಿ ಹೆಂಗಿದೆ, ಒಂಥರ ಮಿನಿ, ಸುತ್ತಲೂ ನೀರಿದೆ ಆ್ಯಂಡ್ ಕೂತ್ಕೊಳ್ಳೋ ಜಾಗ ಇದೆ. ಇಲ್ಲೊಂದು ಡ್ರ್ಯಾಗನ್ ಥರ ಹೂ ಅನ್ನೋ ಥರ ಇದೆ. ಹೆಂಗೆ ಹೂ? ಡ್ರ್ಯಾಗನ್ ಹೂ ಅನ್ನುತ್ತಾ? ಆ್ಯಂಡ್ ಅಲ್ಲಿಂದ ಈ ಕಡೆ ವಾಕ್ ಮಾಡ್ಕೊಂಡು ಹೋಗ್ಬೋದು, ನೆಕ್ಕೊಂಡು ಹೋಗ್ಬೋದು. ಬಟ್ ಇದಕ್ಕೆ ಜಪಾನೀಸ್ ಗಾರ್ಡನ್ ಅಂತ ಯಾಕೆ ಕೊಟ್ಟರು ಅಂತ ಗೊತ್ತಿಲ್ಲ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಒನ್, ಗ್ಲಾಸ್ ಹೌಸ್ ಹಿಂದೆ ಇದೆ. ಇದೇನು? ಇದು ಫಾರ್ಮ್ ಹೌಸ್. ಸೇ ದಿಸ್ ಈಸ್ ಫಾರ್ಮ್ ಹೌಸ್. ಇದು ಫಾರ್ಮ್ ಹೌಸಾ? ಹಾಗಂದ್ರೆ ಏನು ಗೊತ್ತಿಲ್ಲ, ಅಲ್ಲಿ ಹಾಕಿದ್ರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಒಳಗಡೆ ಹೋಗಿ ನೋಡೋಣ ಬನ್ನಿ.
ಫೇರ್ನ್ ಹೌಸ್. ಈ ಗಿಡನ ಗಮ್ಮ ಕಂಡ್ಸಿದ್ದಾರು. ಏನ ಆ ಗಿಡನ ಗಮ್ಮ ಕೆಂಡ್ಸಿದ್ದು. ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ನೋಡು. ಇದನ್ನು ತೋರಿಸ್ಬೇಕು ಅಂದರೆ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಚೀಪಾನೋ ಪಾನಿ ಚೇರಿ ಬರಿ ಕಚ್ಚಕೊಬ್ರೆ ನಂಗೆ ಇದು ಬರಲ್ಲ. ಹಾಂ ಇಲ್ಲ ಬೆಚ್ಚಗಿದೆ ಸ್ವಲ್ಪ. ಸುಡ್ತೈತೆ. ಕ್ಯಾರೆಟಾ ಬೀಟ್ರೂಟಾ ಇದು ಗೊತ್ತಿಲ್ಲ ಕಣ. ಎಲ್ಲ ಹಾಕಿದ್ದಾರೆ ಡೆಲ್ಟಾ ಮೈಡನ್ ನೋಡಿ ನಮ್ಮ ಪ್ಲಾಂಟ್ಸ್ ಸ್ಟೋರ್ ಮಾಡಿ ಇಟ್ಟಿರೋದು ಕಾಣೋದು. ಗ್ಲಾಸ್ ಹೌಸ್ ಗಾಯ್ಸ್ ಇವಾಗ ಹೋಗ್ತಾ ಇರೋದು. ನಂಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನಿಸ್ತು. ನೋ ಎಂಟ್ರಿ ಬೋರ್ಡಲ್ಲಿ ನೀನೇ ಕರ್ಕೊಂಡು ಬಂದಿದ್ದು. ಇದು ಗ್ಲಾಸ್ ಹೌಸ್. ಎಲೆ ಥರ ಬಿಟ್ಟು ಒಳಗಡೆ ಹೂ ಥರ ಇದೆ. ಯುನೀಕ್ ಆಗಿದೆ ನೋಡು ಎಲ್ಲ. ಇದು ನಂಗೆ ಯುನೀಕ್ ಅನಿಸ್ತು ಇದು ಆ್ಯಕ್ಚುಲಿ. ಇದು ಡಿಫ್ರೆಂಟ್ ಆಗಿದೆ ನೋಡಿ. ರೋಸ್ ಥರ ಕಾಣಿಸ್ತಿದೆ ಬಟ್ ರೋಸ್ ಅಲ್ಲ ಅದು. ರೋಸ್ ಏನಾ ಅಲ್ಲ, ಅದೇನೋ ಬೇರೆ ಹೆಸರಿದೆ. ಐ ಆಮ್ ಬೆಗೋನಿಯಾ ಬಟ್ ಇಟ್ಸ್ ಓಕೆ ಬಟನ್ ಪ್ಲಾಸ್ಟಿಕ್ ಥರ ಕಾಣಿಸುತ್ತಲ್ಲ ಆ ಥರ ದೊಡ್ಡದು ಅನಿಸುತ್ತೆ ಇದು. ಫೇಸ್ ಓಕೆಗೆ ಯೂಸ್ ಮಾಡ್ತಾರಲ್ಲ ಅದೇ ತಾನೆ. ಇದು ಏನೇನೋ ಗಿಡ ಅಂಟಿಟ್ಟಾರೆ. ನಮ್ಮ ಕಡೆ ವಾಪಸ್ ಕಳ್ಳಿಂದ ಕೊಡ್ದಾಕ್ತೀವಿ. ಅದರಲ್ಲಿ ಒಂದು ರೆಡ್ ಕಲರ್ ಹಣ್ಣು ಬರುತ್ತೆ. ಅದು ತಿಂತಿತ್ತು. ಅಲ್ಲ ಇಲ್ಲಿ ತೋರಿಸ್ತಾನೆ. ಇಲ್ಲೆಲ್ಲ ಇಟ್ಟಿರೋದು ಪಾಪಸ್ಗಳೆಲ್ಲ ಅಂತಾರಲ್ಲ, ಇಲ್ಲೆಲ್ಲ ಇಟ್ಟಿರೋದು ಮುಳ್ಳಿನ ಥರ ಇರೋದು ಹೂಗಳು. ಇಲ್ಲಿ ಹೊಡಿತಾರೆ ಒಂದು. ಇಲ್ಲಿ ಝೂಮ್ ಇಟ್. ಮುಳ್ಳು ಥರ ಇದೆಲ್ಲ. ಮುಳ್ಳೊಂದಿ ಥರ ಇದೆ. ಇದು ಎಲೆ ಥರ ಇದೆ. ಎಲೆ ಜೊತೆಗೆ ಒಂಥರ ಏನೋ ಸಿಬರ್ ಬಂದಂಗೈತೆ. ಅದೆಲ್ಲ ಡಿಫ್ರೆಂಟ್ ಆಗಿದ್ದಾವೆ. ಇಲ್ಲೇನೋ ಮೊಲ ಥರ ಏನೋ ಮಾಡಿದ್ದಾರೆ. ಹೌದು, ಆ ಕಡೆ ಈ ಕಡೆಗೆ ಚಿಟ್ಟೆನಾ ಮೊಲನಾ? ಇದ್ರ ಬಗ್ಗೆ ನಾವು ಸಂಶೋಧನೆ ಮಾಡಿ ಎಲ್ಲಿ ಕೇಳೋಣ. ಗೊತ್ತಾಗ್ತಾ ಇಲ್ಲ ಗೈಸ್. ಆವಾಗಲೇ ಹೇಳಿದ್ನಲ್ಲ ಅದು ಕಾಯ್ಟಸ್ ಗಾರ್ಡನ್ ಅಂತ. ಸೊ ಇದೆ ಅದು. ಸೊ ಸ್ಮಾಲ್ ಪೋರ್ಷನ್ ಮಾಡಿದಾರಲ್ವಾ, ಸೊ ಅದಕ್ಕೆ ನೇಮ್ಸ್ ಕೊಟ್ಟು ತೋರಿಸಿದ್ದಾರೆ ಅಲ್ವೇನೋ. ಗೊತ್ತಾ, ನಿಮ್ಮ ಕಡೆ ಕಬ್ಬನ್ ಪಾರ್ಕಿಗೆ ಹೋಗ್ಬೇಕು ಅಂತಂದ್ರೆ ಕಬ್ಬನ್ ಪಾರ್ಕ್ ಎಂಥದ್ದು ಇಲ್ಲಿ ಬೊಟಾನಿಕಲ್ ಗಾರ್ಡನ್ ನೋಡೋಣ ಅನ್ಸುತ್ತೆ. ಇದು ಯಾವ ಥರ ಲೆಕ್ಕ ಅಂತಂದ್ರೆ, ಊರಲ್ಲಿ ನಂದೊಂದು ಎಕರೆ ಜಾಗ ಐತೆ ಅಂತ ನಾವು ಹೇಳಿರ್ತೀವಿ. ಇನ್ನೊಬ್ಬ ಯಾರೋ ನಂದು 4 ಸೈಟ್ ಇದಾವೆ ಅಂತ ಹೇಳಿರ್ತಾನೆ. ಒಂದು 4 ಸೈಟ್ ಇದಾವೆ ಅಂತ ನಾವು ಯೋಚನೆ ಮಾಡ್ತೀವಿ. ಬಟ್ 1 ಎಕರೆ 40 ಗುಂಟೆ 40 ಸೈಟ್ ಆಗ್ತವೆ ಅಂತ ಗೊತ್ತಿರಲ್ಲ. ಹಂಗಿದು ಇಲ್ಲಿ ನೋಡ್ರೆ 3 ಗುಂಟೆ 2 ಗುಂಟೆಗೆ 4 ಗಿಡ ಹಾಕಿ ಇದನ್ನೇ ಒಂದು ಗಾರ್ಡನ್ ಮಾಡಿಬಿಟ್ಟು ಅವ್ರಿ. ಅಷ್ಟೊಂದು ಲೈಕ್ ಆಗಲಿಲ್ಲ ನಂಗೆ ಅಲ್ವೇನಾ. ಕಬ್ಬನ್ ಪಾರ್ಕ್ ಕಂಪೇರ್ ಮಾಡಿದ್ರೆ ಇಲ್ಲಿ ಏನೂ ಇಲ್ಲ. ₹20 ಎಂಟ್ರಿ ಫೀಸ್ ಕೊಟ್ಟವಾಗ ನಾವು ಯೋಚನೆ ಮಾಡ್ತೀವಿ. ಇಲ್ಲಿ ₹100 ಕೊಟ್ಟಿದ್ದೀವಿ ಎಂಟ್ರಿ. ಫುಲ್ ಫ್ರೀ. ಮಾರ್ನಿಂಗ್ ಫ್ರೀ ಇರುತ್ತೆ. ಈ ₹20 ಲಾಲ್ಬಾಗ್. ಓಕೆ. ಸೊ ಇದೊಂದು ಪೋರ್ಷನ್ ಇದೆ ಗೈಸ್ ಇಲ್ಲಿ. ಈ ಪೋರ್ಷನಲ್ಲಿ ಒಂದು ಫೋಟೋ ತಗೋಬೋದು. ನೋಡುವ ಇರಿ. ಸೂಪರ್ ಮಾರ್ಕೆಟಾ ಗೈಸ್? ಆ್ಯಕ್ಚುಲಿ
3 ಜೊತೆ ಬಟ್ಟೆ ತೊಗೊಂಡಿದ್ವಿ. ಇಲ್ಲಿ 200 ಐತೆ ಜಾಕೆಟ್, ಬಟ್ ಇದು ಕ್ವಾಲಿಟಿ ಚೆನ್ನಾಗಿದೆ. ಆ್ಯಕ್ಚುಲಿ 3 ಜೊತೆ ಬಟ್ಟೆ ತೊಗೊಂಡಿದ್ವಿ, ಬಟ್ ಈ ಚಳಿಗೆ ನನಗೆ ಆ ಕಂಫರ್ಟ್ ಇರಲಿಲ್ಲ. ಸೊ ಹಾಗಾಗಿ ಒಂದು ಜೊತೆ ಬಟ್ಟೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ನೋಡು ಪ್ಲಾಸ್ಟಿಕ್ ಇಲ್ಲ, ಇದು ಕೂಡ ಪೇಪರ್ ಕವರೇ. ಅದು ಹಾರ್ನಾಗ್ಬಿಟ್ಟು ಹಾಕಿರೋದು. ಇಲ್ಲ ಟೈರ್ ಸೈಡಿಗೆ ಕುತ್ಕೊಂತು. ನೀನು ಹಂಗೆ ಮಾಡಿದ ತಕ್ಷಣ ನಾನು ಭಯ ಬಿದ್ದೆ. ಏನೋ ಹೇಳ್ತಿದ್ದೆ. ಬಟ್ಟೆ ತಗೊಂಡೆ ಗಾಯ್ಸ್. ಜೀನ್ಸ್ ಪ್ಯಾಂಟ್ ಮಾ ಬಾಡ ನೋಡೋಣ. ಸೊ ಗಾಯ್ಸ್, ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ ಊಟಿ ಮಾರ್ಕೆಟ್. ಹಲೋ. ಸೊ ಅಲ್ಲಿದ್ದೀವಿ. ಜೀನ್ಸ್ ಪ್ಯಾಂಟ್ ಸಿಕ್ಕರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ, ಬಟ್ ನೋಡುವ. ಬಾ ಈ ಶಾಪಿಗೆ ಹೋಗೋಣ ಬಾ. ಶೂಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ವೈಟ್ ಕಲರ್ ಶೂಸು. ನಾನು ಆ್ಯಕ್ಚುಲಿ ಒಂದು ಶೂನ ಹಾವೇರಿಲೇ ಬಿಟ್ಬಿಟ್ಟಿದ್ದೀನಿ. ದಟ್ಸ್ ವೈ ಇವಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ವೈಟ್ ಕಲರ್. ಗೈಸ್, ಊಟಿ ಮಾರ್ಕೆಟಲ್ಲಿ ಎಲ್ಲಿ ನೋಡಿದ್ರು ಏನು ಕೇಳಿದ್ರು ಟಾಪ್ ಮಾತ್ರ ಸಿಗ್ತಿದ್ದಾವೆ, ಬಾಟಮ್ ಬೇರೆ ಇಲ್ಲ. ಬಾಟಮ್ ಈ ತಗೊಂಬರ್ಲಿದೆಲ್ಲ ಏನು ಮಾಡಬೇಕು? ಮೇಲಿಂದ ಅಷ್ಟೇ ಹಾಕೊಂಡು ಓಡಾಡೋದ? ಜೆಂಟ್ಸ್ದು ಇದೆ, ಅದು ಜೀನ್ಸ್ ಇಲ್ಲ ಜೆಂಟ್ಸ್ದು. ಚಿಕ್ಕಪೇಟೆ ಅವಳಿಗೆ ಹೋದ್ರೆ ಗಂಡಸ್ರಿಗೆ ಮರ್ಯಾದೆ ಇರಲ್ಲ, ಅವ್ರೇನೋ ಸಿಗಲ್ಲ. ಹಂಗೆ ಇಲ್ಲಿ ನಮಗೆ ಸ್ವಲ್ಪ ರಾಜ ಮರ್ಯಾದೆ. ಸೊ ಡ್ರೆಸ್ ತೊಗೊಂಡೆ ಅಂತ ಹೇಳಿದ್ನಲ್ವಾ, ಸೊ ಅದು ಡ್ರೆಸ್ನ ತೋರಿಸ್ತೀನಿ ನೋಡಿ. ಅಯ್ಯೋ ಓಪನ್ ಮಾಡಿ. ಇಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ, ಅದೊಂದು ಇಷ್ಟ ಆಯಿತು ನನಗೆ. ಪ್ಲಾಸ್ಟಿಕ್ ಯೂಸ್ ಮಾಡ್ದೇನಾ. ಆ್ಯಕ್ಚುಲಿ ಹೂಡಿ ತೊಗೊಂಡೆ ನಾನು. ಹೂಡಿ ಈ ಚಳಿಗೆ ಹುಚ್ಚಿ ಥರ ಆಡ್ತಾಯಿದ್ದೀನಿ. ಚಡನ್. ಸೊ ಇದೇ ಗೈಸ್ ತೊಗೊಂಡಿರೋದು, ನಾರ್ಮಲ್ ನಾಳೆ ಹಾಕ್ಕೊಳ್ಳೋಣ ಅಂತ ತೊಗೊಂಡೆ. ಶೂ ತೊಗೊಳ್ಳಿಲ್ಲ, ಹಾಗೆ ಬಂದೆ ಅಷ್ಟೇ. ದ್ಯಾಟ್ಸ್ ಇಟ್. ಇದೇ ಡ್ರೆಸ್ ತೊಗೊಂಡಿರೋದು. ಆಮೇಲೆ ಇದೊಂದು ಗ್ಲೌಸ್ ತೊಗೊಂಡೆ. ಆಮೇಲೆ ಮ್ಯಾಗ್ನೆಟ್ ಕೊಡು. ಮ್ಯಾಗ್ನೆಟ್ ಇಲ್ಲೇ ಎಲ್ಲ ಇತ್ತು ನೋಡು ಮ್ಯಾಗ್ನೆಟ್. ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡಿದ್ದೀನಿ ನೋಡಿ. ಸೊ ನೆಕ್ಸ್ಟ್ ಟೈಮ್ ಎಲ್ಲಿಗಾದರೂ ಹೋಗಿ ಒಂದು ಮೆಮೊರಿಗೋಸ್ಕರ ಒಂದು ಫ್ರಿಜ್ ಮ್ಯಾಗ್ನೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಕಲೆಕ್ಷನ್ ಮಾಡ್ಕೊಂಡು ಹೋಗೋಣ ಅಂತ. ಯಾವ ಪ್ಲೇಸಿಗೆ ಹೋಗ್ತೀವಿ ಅಲ್ಲಿ ಈ ಥರದ್ದೊಂದು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ವಾ? ನಂಗೆ ಇಷ್ಟ ಆಯಿತು, ಅದಕ್ಕೆ ಈ ಥರದ್ದು ತೊಗೊಂಡೆ. ಸೊ ಮೇನ್ ಇದೆ ಅಲ್ವಾ ಇರೋದು, ಸೊ ಹಾಗಾಗಿ ಇದು ತೊಗೊಂಡೆ. 2 ಅವರ್ ಆಯಿತು ಕೂತಿರೋ ಜಾಗದಲ್ಲೇ ಕೂತಿದ್ದೀನಿ. ಇರು ಒಂದು ನಿಮಿಷ. ನೀರು ತರಿಸ್ಕೊಂಡಿದ್ದೀನಿ, ಎದ್ದೊಳಕ್ಕಾಗ್ತಿಲ್ಲ, ಅಷ್ಟು ಥಂಡಿ ಐತಿ ಅಮ್ಮ. ಊಟ ರೆಡಿ ಇದೆ, ತಗೋಣ ಊಟನ. ಇಲ್ಲಿ ಊಟ ಯಪ್ಪ 1 2 3 ಸೊ ಏನಿದೆ ಅಂದರೆ ನಾವು ಬೆಡ್ ಬಿಟ್ಟು ನಾವಂತೂ ಇಳಿಯಲ್ಲ, ಡ್ಯಾಮ್ ಶೋರ್. ಒಂದು ವೆಜ್ ಬಿರಿಯಾನಿ, ಇನ್ನೊಂದು ಗೀ ರೈಸ್. ಇದನ್ನ ಫಿನಿಶ್ ಮಾಡುವ. ದಟ್ಸ್ ಇಟ್. ಹಲೋ, ಗುಡ್ ಮಾರ್ನಿಂಗ್ ಅಮ್ಮ. ಗೈಸ್, ಇದು ಸೆಕೆಂಡ್ ಡೇ. ಔಟ್ಫಿಟ್ ನೋಡಿದ್ರೆ ಇದೇ ಮೇಲ್ಗಡೆ ಜಾಕೆಟ್ ಅಂತ ಅನ್ಕೋಬೋದು. ನಾನು ಸ್ವೆಟ್ರ್ ತಂದಿರಲಿಲ್ಲ, ಸೊ ಹಾಗಾಗಿ ಏನೇನೋ ಮಾತಾಡ್ತಿದ್ದೀನಿ ಬೆಳಗ್ಗೆ. ಸೊ ಜಾಕೆಟ್ ಇದೇ ಹಾಕ್ಕೊಂಡಿದ್ದೀನಿ, ಸ್ವೆಟ್ರ್ ಥರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾವು ನಿನ್ನೆ ಆ ರೂಮ್ ತುಂಬಾ ಕೋಲ್ಡ್ ಇತ್ತು ಗೈಸ್, ತೊಡಿಯೋಕ್ಕಾಗಿಲ್ಲ. ಹಂಗಾಗಿ ರೂಮ್ ಚೇಂಜ್ ಮಾಡಿದ್ವಿ ನಾವು. ಸಿಂಗಲ್ ಬೆಡ್ ರೂಮ್ಗೆ ಶಿಫ್ಟ್ ಆಗಿದ್ದೀವಿ. ಸೊ ನಮ್ಮ ಒಂದು ರೂಮ್ ಹೀಗಿದೆ ನೋಡಿ. ಇದೊಂದು ಸಿಂಗಲ್ ಕಾಟು. ಆ್ಯಂಡ್ ಇಲ್ಲಿ ನೋಡಿದ್ರೆ ಅದೇ ಸೇಮ್ ಇದೆ, ಬಟ್ ಒಂದು ರೂಮ್ ಇಲ್ಲ ಅಷ್ಟೇ ಡಿಫ್ರೆನ್ಸು. ಸೊ ಇದು ನಮ್ಮ ರೂಮ್. ಇಷ್ಟೇ ಗಾಯ್ಸ್ ಇರೋದು.
ಸೊ ಇವತ್ತು ಸೆಕೆಂಡ್ ಡೇ ಆಫ್ ಅವರ್ ಟ್ರಿಪ್. ಸೊ ಕೂನೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಕೂನೂರಲ್ಲಿ ಏನೇನಿದೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಾನು ಚೆಕ್ ಮಾಡಿದೆ, ಟಾಯ್ ಟ್ರೈನ್ ಏನಿದೆ ಕೂನೂರಲ್ಲಿ, ಟಾಯ್ ಟ್ರೈನಲ್ಲಿ ನಾವು ಹೋಗಬೇಕು ಅಂತಂದರೆ, ಅಲ್ಲಿ ಟ್ರಾವೆಲ್ ಮಾಡಬೇಕು ಅಂತಂದರೆ 2-3 months ಬಿಫೋರಾಗಿ ಟಿಕೆಟ್ ಬುಕ್ ಮಾಡಬೇಕು ಅನ್ನೋದು ನಾನು ಕೇಳ್ಪಟ್ಟೆ. ಗೊತ್ತಿಲ್ಲ ಕನ್ಫರ್ಮೇಷನ್, ಬಟ್ ಗೂಗಲಲ್ಲಿ ಇನ್ಫಾರ್ಮೇಷನ್ ಪ್ರಕಾರ ಆ ಥರನೇ ಇದೆ. ಗೊತ್ತಿಲ್ಲ ಗೈಸ್, ನೋಡುವ. ಆ್ಯಂಡ್ ಇವಾಗ ಕೆಳಗಡೆ ಹೋಗಿ ಒಂದು ಸ್ವಲ್ಪ ಬಿಸಿನೀರು ಕುಡಿಯೋಣ. ನಾವು ಆ್ಯಕ್ಚುಲಿ ಗ್ರೌಂಡ್ ಫ್ಲೋರಲ್ಲಿ ಇದ್ವಿ, ಇವಾಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಯಾಕಂದರೆ ನೆಕ್ಸ್ಟ್ ಲೆವೆಲ್ ಕೋಲ್ಡ್ ಗೊತ್ತಾ ಅಲ್ಲಿ, ಹಾಗಾಗಿ ನಾವು ಮೇಲ್ಗಡೆ ಬಂದ್ಬಿಟ್ವಿ. ಸೊ ಇವಾಗ ನಾನು ಕೆಳಗಡೆ ಹೋಗಿ ಸ್ವಲ್ಪ ಬಿಸಿನೀರು ಕುಡಿದು ಬರ್ತೀನಿ. ಬನ್ನಿ ಹೋಗೋಣ. ಹೊರಗಡೆ ಹೇಗಿದೆ ತೋರಿಸ್ತೀನಿ. ಮೇಲ್ಗಡೆ ಅಂತ ಸೂಪರಾಗಿದೆ, ಕಾಣಿಸ್ತಾ ಇದೆ. ಎಸ್, ಇವಾಗ ನಾನು ತೋರಿಸ್ಲಾ ನಿಮಗೆ? ನೋಡಿ ಹೇಗಿದೆ ಹೊರಗಡೆ. ಕ್ಲೈಮೇಟ್ ಫುಲ್ ತಣ್ಣಗಿದೆ ಅಲ್ವಾ? ಅಲ್ಲಿ ನೋಡಿ ಫಾಗ್ ಹೇಗಿದೆ. ಟಚ್ ದೇರ್ ನೀಲಗಿರಿ ಮರ ಸಕ್ಕತ್ತಾಗಿ ಕಾಣಿಸುತ್ತೆ ಕ್ಲೌಡ್ ಮಧ್ಯ, ಸೂಪರಾಗಿ ಕಾಣಿಸ್ತಿದೆ ಅಲ್ವಾ? ಸೊ ಮನೆಗಳೆಲ್ಲ ಕೆಳಗಡೆ ಅದರ ಇರೋದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ವರ್ಷ ಪೂರ್ತಿ ಚಳಿ ಇರುತ್ತೆ ಅನ್ಕೋತೀನಿ ಗೈಸ್ ನಾನು. ಯಾಕೆ ಅಂತಂದರೆ, ಸೊ ಇಲ್ಲಿ ಒಂದು ಮನೆಯಲ್ಲೂ ಫ್ಯಾನೇ ಇಲ್ಲ, ಫ್ಯಾನ್ಗಳೇ ಇಲ್ಲ ಗೊತ್ತಾ. ಯಾಕೆ ಅಂದರೆ ಇಲ್ಲಿ 12 months ಕೂಡ ಫುಲ್ ಕೋಲ್ಡಾಗೇ ಇರುತ್ತೆ. ಸೊ ಹಾಗಾಗಿ ಸೊ ಎಸ್, ನೋಡಿ ಗಾಯ್ಸ್ ಕೆಳಗಡೆ ಹೀಗಿದೆ. ಬನ್ನಿ ಕೆಳಗಡೆ ಹೋಗಿ ಬಿಸಿಲು ಕೂತು ಬರೋಣ. ಮಳೆ ಹೇಗೆ ಬರ್ತಿದೆ ನೋಡಿ, ಹನಿ ಹನಿಯಾಗಿ. ಆಹಾ, ಇಲ್ಲಿ ಗೊತ್ತಾಗುತ್ತೆ ಮಳೆ ಬೀಳೋದು. ಸೊ ನಾವು ನಿನ್ನೆ ಬೊಟಾನಿಕಲ್ ಗಾರ್ಡನಿಗೆ ಹೋಗೋ ಅವಶ್ಯಕತೆನೇ ಇರಲಿಲ್ಲ ಗೈಸ್. ಆಲ್ಮೋಸ್ಟ್ ಎಲ್ಲ ಫ್ಲವರ್ಸ್ ಇಲ್ಲೇ ಇತ್ತು. ಇಲ್ಲಿರೋ ಫ್ಲವರ್ಸ್ ಎಲ್ಲ ಅಲ್ಲೇ ಇತ್ತು. ಈ ಥರ ಎಲೆ ಕೂಡ ಹೂ ಥರ ಕಾಣಿಸುತ್ತೆ ನೋಡಿ, ಇದೆ ಚೆನ್ನಾಗಿದೆ ಅಲ್ಲ. ಸೊ ನನ್ನ ಇವತ್ತಿನ ಔಟ್ಲುಕ್ ಹೀಗಿದೆ ಗಾಯ್ಸ್. ಸೇಮ್ ಜೀನ್ಸ್ ಪ್ಯಾಂಟ್ ಆ್ಯಂಡ್ ಇದು ನಿನ್ನೆ ತೊಗೊಂಡಿರೋದು. ಆ್ಯಂಡ್ ರಕ್ಷಿತನ ಔಟ್ಫಿಟ್ ಈ ಥರ ಇದೆ ಅಷ್ಟೇ. ಸೊ ನಾವು ಇವಾಗ ಫಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಟಾಯ್ ಟ್ರೈನ್ ಆಚೆ ಹೋಗ್ತಾ ಇದ್ದೀವಿ. ಫಸ್ಟ್ ಇಲ್ಲಿಂದ ಆಚೆ ಹೋಗಿ ಟಾಯ್ ಟ್ರೈನ್ ಈ ಕಡೆ ಬಾ. ಸೊ ನಾವು ಟಾಯ್ ಟ್ರೈನಿಗೆ ಹೋಗ್ತಾ ಇದ್ದೀವಿ ಫಸ್ಟು. ಸೊ ಅಲ್ಲಿಗೆ ಹೋಗೋಣ, ಲೆಟ್ಸ್ ಗೋ. ಟಿಫಿನ್ ಮಾಡೋಣ ಅಷ್ಟೇ ಗಾಯ್ಸ್, ಬಾಯ್. ಇವರು ಇಡ್ಲಿ ತೊಗೊಂಡಿದ್ದಾರೆ, ಇಡ್ಲಿ ತಿಂತಾ ಇದ್ದಾರೆ. ನನಗೆ ಇಡ್ಲಿ ಬೇಡ ಗೈಸ್, ಇಡ್ಲಿ ನೋಡಿದ್ರೆ ಒಂಥರ ಅನಿಸ್ತು, ಅದಕ್ಕೆ ನಾನು ಪೂರಿ ತೊಗೋತಾ ಇದ್ದೀನಿ. ಫಸ್ಟ್ ಟೈಮ್ ಬೆಳಗ್ಗೆ ಪೂರಿ. ಏನು ಅಲ್ಲಿಂದ ರೂಮಿಂದ ಇದ್ದಿದ್ದೆ 2 ಕಿಲೋಮೀಟ್ರ್ ಕಡೆ, ನಾವು ಆಲ್ರೆಡಿ 1.5 ಕಿಲೋಮೀಟ್ರ್ ಬಂದಂಗೆ ಆಯಿತು. ಹೌದು, ಎಷ್ಟಾಯಿತು? ಐತೆ ಹೋಗು, ಐತೆ ಹೋಗು. ಅಲ್ಲ ಇವಾಗ ನೀನು ಬಸ್ ಸ್ಟ್ಯಾಂಡ್ ರೂಟಿಗೆ ತಗೋಬೇಕು. ಮೇನು ಅದು ಇದಿದೆ ಅಲ್ವಾ, ಶೋರೂಮ್ ಇದೆ ಅಲ್ವಾ, ಶೋರೂಮಿಂದ ರೈಟ್ ತಗೋಬೇಕು. ರೈಲ್ವೆ ಸ್ಟೇಷನ್ ಅನಿಸುತ್ತೆ. ನಾರ್ಮಲ್ ರೈಲ್ವೆ ಸ್ಟೇಷನ್ ಇರಬೇಕು ಗೈಸ್. ಟಾಯ್ ಟ್ರೈನ್ ಹತ್ರ ಏನೋ ಬಂದಿದ್ದೀವಿ, ಬಟ್ ಏನು ಅಂತ ಗೊತ್ತಿಲ್ಲ. ಅಂದರೆ ನಾವು ಹೋಗ್ಬೋದು, ಅದರಲ್ಲಿ ಏನು ಅಂತ ಗೊತ್ತಿಲ್ಲ. ಚಿಕ್ಕದಾಗಿದೆ ಒಂಥರ. ಹೋಗುವ ಬನ್ನಿ. ಇದು ನಿಂತ್ಕೊಂಡಿರೋದು, ಬಟ್ ನಾನು ವೀಡಿಯೋದಲ್ಲೆಲ್ಲ ನೋಡಿದಾಗ ಈ ಥರ ಇರಲಿಲ್ಲ. ಲೆಟ್ಸ್ ಗೋ, ಹೋಗೋಣ. ನಾನು ಹೆಲ್ಮೆಟ್ ತೆಗಿಲಿಲ್ಲ, ಹೆಲ್ಮೆಟ್ ಹಾಕ್ಕೊಂಡು ಬಂದಿದ್ದೀನಿ. ಲೈಕ್ ಆ ಕಡೆ ಈ ಕಡೆ ಇದಿರುತ್ತಲ್ಲ ನೇಚರು, ಅದನ್ನ ತೋರಿಸ್.
ಹೌದಾ? ನೀರ್ಗಿಲೀಸಲ್ಲೂ ಇದೆನಾ? ನೋಡ್ತಾ ಇದ್ದೀನಿ. ಹೌದು. ಓ ಮೈ ಗಾಡ್, ನೆಕ್ಸ್ಟ್ ಲೆವೆಲ್ ಇದೆ. ಅದೇ ಫೋಟೋಸ್ ಅನ್ಸುತ್ತೆ ಕಣೋ. ಹಬ್ಬ ಫುಲ್ಲು ನೋಡಿ ಹೆಂಗಿದೆ ಕ್ಲೈಮೇಟ್. ಟೈಮ್ ಎಷ್ಟು ಗೊತ್ತಾ? 10 ಗಂಟೆ. ಫೋಟೋಸಲ್ಲಿ ಬೋಟೇ ಕಾಣ್ತಿಲ್ಲ, ಊಟಲ್ಲಿ ನಾವೇ ಕಾಣ್ತಿಲ್ಲ. ನೀರು ಕಣಮ್ಮ. ನೀರ್ ಮಧ್ಯೆ ಅದು ಸಿಕ್ಕಾಕೊಂಡಂಗ ಆಗೈತೆ. ಇವತ್ತು ರಿಪಬ್ಲಿಕ್ ಡೇ ಅಂತ ಅಷ್ಟು ಗಾಡಿನೇ ಇಲ್ಲ ನೋಡು, ಅಲ್ವಾ? ಹೌದು ಊಟಿನೂ ರಜೆನೇ ಇವತ್ತು. ಹೌದು ಆಯ್ತು ಬಾ ಗುರು. ಜಿಪ್ಲೈನ್ ಇರ್ಬೇಕು ನಮ್ಮ ಇಲ್ಲಿ. ಜಿಪ್ಲೈನ್ ಇರ್ಬೇಕು. ಜಿಪ್ಲೈನ್ ಏನ್ ಜಿಪ್ಲೈನ್ ಮಾಮೂಲಿ ಆಗ್ಬಿಟ್ಟೈತೆ, ಎಲ್ಲ ಕಡೆ ಹಾಕ್ಬಿಡ್ತಾರೆ ಅಲ್ವಾ? Yes guys, we reach. ಸೈಕಾಗೋಯ್ತಪ್ಪ ಮಾತ್ರ. ಓ ಮೈ ಗಾಡ್. ಬೆಳಗ್ಗೆ ಬೆಂಗಳೂರಲ್ಲಿ ಇರಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಅದ್ರದ್ದೆಲ್ಲ ಯೋಚನೆ ಬಿಟ್ಬಿಡ್ತೀವಿ ನಾವು. ಟ್ರಿಪ್ಪಿಗೆ ಬಂದಾಗತ್ತೆ ಅಂತ ಯೋಚನೆ ಏನೂ ಕಾಣಿಸ್ತಾ ಇಲ್ಲ. ಮೋಡದ ಒಳಗೆ. Yes guys, we reached. ಇದು ಎಕ್ಸಿಟ್ ಗೇಟ್. ಬೋಟ್ ಹೌಸ್ ಇದೆ. ಎಂಟ್ರಿ ಆ ಕಡೆ ಇದೆ ಅನ್ಸುತ್ತೆ. ದಿಸ್ ಈಸ್ ಬೋಟ್ ಹೌಸ್. ನೀರೇ ಕಾಣಿಸ್ತಾ ಇಲ್ಲ ಆಕ್ಚುಲಿ. ನೋಡಮ್ಮ ಹೆಂಗ್ ಕಾಣಿಸ್ತಾ ಇದೆ ಅದು. ಮೋಡ ಅದೇ ಕಾಣಿಸ್ತಾ ಇಲ್ಲ ಎಂಥದ್ದು. ನೀರಿದೆ ಅಲ್ಲಿ, ಬಟ್ ಎಲ್ಲ ಮೋಡದಿಂದ ಕೂಡಿ ಇದಾಗ್ಬಿಟ್ಟೈತೆ, ಮುಚ್ಕೊಂಡೋಗಿದೆ. ದಿಸ್ ಈಸ್ ಎಸ್ ಟೀ ಕುತ್ಕೊಂಡು ಹೋಗುವ. ದಿಸ್ ಇಸ್ ಬೋಟ್ ಹೌಸ್. ಅದೇ ನೀರು, ಅಲ್ಲೇನು ಕಾಣಿಸ್ತಾನೆ ಇಲ್ಲ, ಫುಲ್ ವೈಟಾಗಿ ಕಾಣಿಸ್ತಾ ಇದೆ. ಟೀ ಕುತ್ಕೊಂಡು ಹೋಗೋಣ ಗೈಸ್. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನೀರು. ಇವಾಗ ಸ್ವಲ್ಪ ನೀರು ಕಾಣಿಸ್ತಾ ಇದೆ, ಬಟ್ ಫುಲ್ ಕ್ಲೌಡಿಂದ ಮುಚ್ಕೊಂಡು ಹೋಗ್ಬಿಟ್ಟಿತ್ತು. ಸೂಪರಾಗಿ ಕಾಣಿಸ್ತಾ ಇದೆ ಗೈಸ್. ಇಲ್ಲಿ ನೋಡಿ, ಅಲ್ಲಿಂದ ಎಂಟ್ರಿ ಟಿಕೆಟು 25 ರುಪೀಸ್, ಒಬ್ರಿಗೆ 25 ರುಪೀಸು. ಆ್ಯಂಡ್ ಅಲ್ಲಿಂದ ಇಲ್ಲಿಗೆ ಬಂದರೆ ಸೀಟ್ಸ್ ಪ್ರಕಾರ ಇಲ್ಲಿ ಒಂದು ಏನು ಟಿಕೆಟ್ಸ್, ಇಲ್ಲೂ ಕೂಡ ಟಿಕೆಟ್ಸ್ ಇದೆ. ಏನಿದು ಈ ಬರೀ 6 ಸೀಟರ್ಸು 825, 8 ಸೀಟರ್ 975. ಇಬ್ಬರೇ ಹೋಗೋದಾದ್ರೆ ಅಲ್ವಾ? ಟೂ ಸೀಟ್ಸೇ ಇಲ್ಲ ಗೈಸ್, ಎಲ್ಲ 6 ಸೀಟು 8 ಸೀಟು. ಐ ಥಿಂಕ್ 20 ಮಿನಿಟ್ಸ್ ಇರುತ್ತೆ ಅಂದರೆ. ಇದು ಕೊಂಬೋ ಹೋಗೋದು ನಾವೆಲ್ಲ. ಕಾಸ್ಟ್ಲಿ ಆಯ್ತಪ್ಪ. ವ್ಯೂ ತೋರಿಸ್ತೀನಿ ಬನ್ನಿ ನಿಮಗೆ. ದಿಸ್ ಈಸ್ ದ ಬೋಟ್ ಹೌಸ್. ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಗಾಯ್ಸ್. ಹಿಂಗೆ ನೋಡಿ ಕ್ಲೈಮೇಟ್ ಸೂಪರ್ ಅಲ್ಲ. ಏನು ಗೊತ್ತಾ, ಇಬ್ಬರಿಗಾರು ತಗೊಳ್ಳಿ, ಏನಾದ್ರು ತಗೊಳ್ಳಿ, ಮಿನಿಮಮ್ 875 ರುಪೀಸ್. ಯಾಕಂದ್ರೆ ಗಾಳಿ ಇದೆ, ಈ ಥರ ಇದೆ ಅಲ್ವಾ. ಸೊ ಅಲ್ಲಿ ಹೋಗ್ತಿದೆ ಅಲ್ಲ, ಮತ್ತೆ ಆ ಥರದ್ದಾದ್ರೆ ಇವಾಗ ಅಲ್ಲಿ ಹೋಗ್ತಿದೆ ಅಲ್ವಾ ಬೋಟು. ಓಹೋ, ಅಲ್ಲಿ ಸಿಂಗಲ್ ಬೋಟ್ ಹೋಗ್ತಿದೆ ನೋಡಿ, ಅದು ಇಬ್ಬರಿಗೆ 700 ರುಪೀಸ್ ಅಂತ. ಆಸೆ ಅನ್ನೋದಕ್ಕಿಂತ ಕಾಸ್ಟ್ಲಿ ಆಯಿತು, ತುಂಬ ಕಾಸ್ಟ್ಲಿ ಆಯಿತು ನನಗೆ ಅಲ್ವಾ. ಹೆವಿ ಕಾಸ್ಟ್ಲಿ ಆಗೋಯ್ತು. ಸೊ ತೆಪ್ಪ ಇದೇನು ಬೋಟು, ಬೋಟ್ ಈ ಥರ ಇದೆ. ಆಳ ಇದೆ ಕಣ ಅಲ್ವಾ, ಆಳ ಜಾಸ್ತಿ ಇದೆ. ಓಕೆ, ಸೊ ನಾವು ಬೋರ್ಡ್ ಒಳಗಡೆ ಹೋಗೋದು ಕ್ಯಾನ್ಸಲ್. ದಟ್ಸ್ ಇಟ್. ಅದೇನಾ ಬೇಡ, ಇದೇನೋ ಚೆನ್ನಾಗಿದೆ ಅಲ್ಲ. ನಾರ್ಮಲ್ಲೇ ಅಷ್ಟು ಹೇಳ್ತಾರೆ, ಇನ್ನು ಅದೇನು 2,000 3,000 ಹೇಳ್ತಾರೆ ನಪ್ಪ.
ಸೊ ಇಲ್ಲೊಂದು ಬೋಟ್ ಇದೆ ನೋಡಿ, ಯೂನಿಕ್ ಆಗಿದೆ. ಹಾಂ 45 ಮಿನಿಟ್ಸ್ ವೇಟಿಂಗ್. ಹೌದಾ? ಸೊ ಇಲ್ಲಿ ಕ್ಲೈಮೇಟ್ ತೋರಿಸ್ತೀನಿ. ಮೊಬೈಲ್ ಬಿಟ್ಟಿಯಾ ಜಾರಿಗೆ? ಇಲ್ಲ ಸರ್, ಬಿಡಲ್ಲ. ನನ್ನ ಹಸ್ಬೆಂಡ್ ಎದುರುತ್ತವ್ರೆ. ಒಂದು ಮಿಸ್ ಆಯಿತು ಅಂತಂದರೆ ಅವ್ರು ಅರ್ಧ ಗಂಟೆ ರಿಟರ್ನ್ ಬರೋದ್ರೊಳಗಡೆ ಬರೋ ತನಕ ನಾವು ವೆಯ್ಟ್ ಮಾಡಬೇಕು. ಹಾಫ್ ಆನ್ ಅವರ್ ವೇಟ್ ಮಾಡಬೇಕಾ? ಒಂದು ಈಗ ಇರೋ ಬೋಟ್ಗಳು ಹೋಗ್ಬಿಟ್ಟು ಅಂತಂದರೆ ಹಾಂ, ಈಗ ಅವ್ರು ವಾಪಸ್ ಬರಬೇಕಲ್ಲ, ಹಾಂ, ಅದು ವಾಪಸ್ ಬರೋ ತನಕ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಓಕೆ. ನಾವು ಮೈಕ್ ತಂದಿಲ್ವಲ್ಲ ಇವತ್ತು? ನೋಡು ನೋಡು ನೋಡು, ಅವ್ರದ್ದೇ ಏನಪ್ಪ ಇದು, ಈ ಥರನೂ ಇರುತ್ತಾ ಕ್ರೇಜ್? ಗೈಸ್, ನಾವು ಆ್ಯಕ್ಚುಲಿ ಈ ಥರ ಇರೋದ್ರಲ್ಲಿ ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ. ಬಟ್ ನೋಡಿ ಇವಾಗ ಮತ್ತೆ ಮೋಡ ಹೆಂಗೆ ಬಂತು, ಸೈಕಾಗಿದೆ ಮಾತ್ರ. ಯಪ್ಪ ದೇವ್ರೆ, ಸೈಕ್. ಸೊ ಇವಾಗ ಒಳಗಡೆ ಹೋದರೆ ಗೊತ್ತೇ ಆಗಲ್ಲ, ಯಾರು ಒಳಗಡೆ ಹೋದ್ರು ಬಿಟ್ರು ಅಂತ ಗೊತ್ತೇ ಆಗಲ್ಲ ಅದು. ಓಕೆ, ಹೋಗೋಣ. ನೆಕ್ಸ್ಟ್ ನಮ್ದಾ? ನಾವಿವಾಗ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಹೆಚ್ಚಾದ್ರೆ ಪಲ್ಟಿ ಆಗ್ತವೆ. ಹೌದಾ? ಹೌ ಯುವರ್ ಎಕ್ಸ್ಪೀರಿಯನ್ಸ್ ನಾವು? ಚಳಿ ಮೋಡ ಬಂದು ಹೆಂಗಾಗ್ತಿದೆ ಅಂತಂದ್ರೆ ಆ ನೀರಲ್ಲಿ ತೋರಿಸ್ತೀನಿ ನೋಡಿ. ಟ್ರೈನ್ ಬಂತು 12:15 11:52 ಇತ್ತು. ತುಳಿಯೋದೇ ಬೇಡ, ಗಾಳಿಗೆ ಹೋಯ್ತಾ ಇದು. ಸಿ ಹೆಂಗಿದೆ ನೀರಲ್ಲಿ, ಹೆಂಗೆ ಬರ್ತಿದೆ ತೋರಿಸ್ತೀನಿ ನೋಡಿ. ನೀರಲ್ಲಿ ಹೋಗ್ತಾ ಇರೋದು ಗೊತ್ತಾಗ್ತೈತಾ ಮೋಡ? ಯಪ್ಪ, ಕೈ ಹೋಯ್ತು ಕಣ ನಂದು. ಹೋಗೋಣಪ್ಪ, ಅವ್ನ ಕೈಲಿ ಒಂದು ವಿಡಿಯೋ ಮಾಡಿಸ್ಕೊ. ಸರ್ ಇಲ್ಲಿ ಹಾಯ್ ಹೇಳ್ಬಿಡಿ. ಸೊ ನಮ್ದು ಒಂದು ವಿಡಿಯೋ ಮಾಡಿಕೊಟ್ರು ಗಾಯ್ಸ್, ಒಂದು ವಿಡಿಯೋ ಮಾಡಿಕೊಟ್ರು ಅಭಿಮಾನಿಗಳು ಕಣ್ಣು. ಸೊ ಅಲ್ಲಿ ಮುಂದೆ ಹೋಗೋಣ ಇವಾಗ. ಅಲ್ಲಿ ಮಾತ್ರ ಏನು ಕಾಣಿಸ್ತಾನೆ ಇಲ್ಲ, ಅಲ್ಲಿಗೆ ಹೋಗೋಣ, ಬನ್ನಿ ಹೋಗೋಣ ಇವಾಗ. ಸಿ ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಇವಾಗ. ಇವ್ರು ಇಲ್ಲಿದ್ದಾರೆ, ನೀಟಾಗಿ ಬರಲ್ಲ ಅದು. ಇರು, ಅವ್ರು ಬರಲಿ. ಬನ್ನಿ 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 ಬನ್ನಿ. ಅಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ. ಓ ಫುಲ್ ತುಳಿ 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 ತುಳಿ. ತುಂಬಾ ದೂರ ಹೋದ್ರೆ ಕಾಣೋದೇ ಇಲ್ಲ, ಯಾರನ್ನೋದೇ ಗೊತ್ತಾಗಲ್ಲ. ಏನು ಗೊತ್ತಾ, ನಾವೇ ಲಾಸ್ಟ್ ಬಂದಿರೋದು. ಯಾಕಂದ್ರೆ ಕ್ಲೈಮೇಟ್ ನೋಡಿ ಯಾವ ಥರ ಇದೆ, ಸೈಕ್ ಆಗಿದೆ, ಏನು ಕಾಣ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಲಾಸ್ಟ್ ನಮ್ಮದೇ ಇರೋದು, ಸ್ಟಾಪ್ ಮಾಡಿದ್ರು, ಮಾಡಿಬಿಟ್ರು ಆಲ್ರೆಡಿ. ಅಷ್ಟೇ, ಬನ್ನಿ ಹೋಗುವ. ವಿ ಆರ್ ದ ಲಕ್ಕಿಯೆಸ್ಟ್ ಪರ್ಸನ್ಸ್. ಫಿಲ್ಟ್ರೇ ಆನ್ ಮಾಡಿರಲ್ಲ ಬಂಗಾರಿ. ಟಾಯ್ ಟ್ರೈನ್ ಗಾಯ್ಸ್, ಇದು ಚಿಕ್ಕದಾಗಿ ಹೋಗ್ತಾ ಇದ್ದೀವಿ. ಈ ಟಾಯ್ ಟ್ರೈನಲ್ಲೂ ಬಿಟ್ಟಿಲ್ವಲ್ಲ ಬರೆಯೋದು ಅಂತ. ಇಲ್ಲಿ ನೋಡು,
ಟಾಯ್ ಟ್ರೈನಲ್ಲೂ ಬಿಟ್ಟಿಲ್ಲ ಬರೆಯೋದನ್ನ, ಏನೇನೋ ಬರೆದಿದ್ದಾರೆ. ನಾನು ಬರೀ ತಿಂತಾನೇ ಇದ್ದೀನಿ. ತಿನ್ನು 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 ಅಂದೆ. ಇವಾಗ ರಿವರ್ಸ್ ಹೋಗ್ತಾ ಇದೆ. 60 ರೂಪಾಯಿಗೆ ಕಡೂರಿಗೆ ಹೋಗ್ಬೋದಿತ್ತು. ಹೌದು, ಬೆಳಗ್ಗೆ 5 ಗಂಟೆ ಟ್ರೈನಿಗೆ ಹೋದ್ರೆ 45 ರೂಪಾಯಿ. ಇಲ್ಲ ಆ ಕಡೆಗೂ ಏನೂ ಕಾಣಿಸ್ತಿಲ್ಲ, ಈ ಕಡೆಗೂ ಏನೂ ಕಾಣಿಸ್ತಿಲ್ಲ ಕರೆಕ್ಟಾಗಿ. ಸೊ ಓಡ್ಕೊಂಡ್ ಬಂದ್ವಿ. ಇಲ್ಲೊಂಚೂರು ಕಾಣಿಸ್ತೈತೆ, ಬಟ್ ನಮಗೆ ಇದು ಕಿಟಕಿ ನೀನು ಕಿರ್ಚು, ಎಂಜಾಯ್ ಮಾಡಕ್ಕೆ ಕಿರ್ಚಬೇಕು, ಜೊತೆಗಿದ್ದರೆ ನೀವು ಎದುರಿಸಕ್ಕಲ್ಲ. ಅಷ್ಟೇ ಮುಗೀತು. ನಾವು ಆ್ಯಕ್ಚುಲಿ ಅಲ್ಲಿ ಹೋಗಿದ್ವಲ್ಲ ಆ ಟ್ರೈನಲ್ಲಿ, ಇದು ಟಾಯ್ ಟ್ರೈನು. ಅದು ಏನು ಕೂನೂರಿಗೆ, ಕೋನೂರಿಗೆ, ಕೂನೂರು ಟು ಊಟಿ, ಊಟಿ ಟು ಕೂನೂರು ಹೋಗುತ್ತಂತೆ. ಇದು ಟಾಯ್ ಟ್ರೈನು, ಬೋಟ್ ಹೌಸಲ್ಲಿರೋದು. ಸಿ ಮಿನಿ ಟ್ರೈನ್ ಸ್ಟೇಷನ್. ಸೊ ಇದೇ ಟ್ರೈನು, ಟಾಯ್ ಟ್ರೈನು. ಹಂಗೆ ಇರು, ಒಂದು ಫೋಟೋ ತೆಗಿತೀನಿರೋ ಅದರಲ್ಲೇ. ಎಲ್ಲಿದ್ದೀವಿ ಗೊತ್ತಾ, ಕ್ಯಾಕರ ವಾಟರ್ ಫಾಲ್ಸ್ ಅಲ್ಲಿ. ಅದರ ಹತ್ರ ಡ್ಯಾಮ್, ಇದು ಡ್ಯಾಮ್ ಆ್ಯಕ್ಚುಲಿ ಇದು. ಸೊ ಅಲ್ಲಿ ತೋರಿಸೋ ನೇಚರ್, ಆ ನೇಚರ್ ಇಂಥ ತೋರಿಸು ನೋಡುವ. ಸೊ ಈ ನೇಚರ್ ಹಿಂಗಿದೆ ನೋಡಿ, ಅಲ್ಲಿಂದ ನೋಡಿದ್ರೆ. ಸೊ ಹಿಂಗಿದೆ, ಅಲ್ಲಿಂದ ಒಂದು ಕಡೆ ತೋರಿಸ್ತೀನಿ ನಿಮ್ಗೆ ನಾನು. ಬನ್ನು ಬಾ ಹೋಗೋಣ. ಅಲ್ಲಿ ಮೇ ಬಿ ನಮ್ಗೆ ಹೋಗೋಕ್ಕೆ ಜಾಗ ಇತ್ತು ಅನಿಸುತ್ತೆ, ಬಟ್ ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ಡ್ಯಾಮಿಂದ ಹರ್ಕೊಂಡು ಹೋಗೋ ನೀರದು ಆ್ಯಕ್ಚುಲಿ. ಬನ್ನಿ ತೋರಿಸ್ತೀನಿ. ಬ್ಲೂ ಕಾಣಿಸ್ತಾ ಇಲ್ವಾ? ಬ್ಲೂ ಕಾಣಿಸ್ತೈತೆ, ಗ್ರೀನ್ ಕಾಣಿಸ್ತೈತೆ ನಿಮಗೆ. ನೀರಿಗೆ ಬಣ್ಣ ಇಲ್ಲ, ರುಚಿ ಇಲ್ಲ, ವಾಸನೆ ಇಲ್ಲ. ಏನೊಂದು ಹೇಳ್ಬಿಟ್ಟಪ್ಪ, ನಿನಗೆ ಕಾಣಿಸ್ತಾ ಇರೋ ಕಲರ್ ಯಾವುದು? ಕೆಳಗಡೆ ನೆಲದ ಕಲರ್ ಅದು. ಅದು ಯಾವ್ದಾರು ಆಗಿರ್ಲಿ, ಕಾಣಿಸ್ತಾ ಇರೋ ಕಲರ್ ಯಾವುದು? ಬ್ಲೂ ಕಲರ್. ಹೊಡೆದ್ಬಿಡ್ತೆ ನಂಗೆ ಪಂಚೆ. ನೀಲಗಿರೀಸ್ ಏನಿದಾವೆ ಮರ, ಸೊ ಎಷ್ಟು ಫೂಟ್ ಇರ್ಬೋದು ಇದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾವು ಹೋಗೋ ರೂಟಲ್ಲಿ ಇದು ನಮ್ಗೆ ಸಿಕ್ಕಿರೋದು. ಹೆಂಗಿದೆ ಅಂದರೆ ಸೈಕ್ ಆಗಿದೆ. ಆಪೋಸಿಟ್ಗೆ ಗಾಡಿಗಳೇ ಇರಲಿಲ್ಲ, ಒಂದೇ ಸಲ ಬಂದ್ಬಿಟ್ಟಲ್ಲ. ಕುಡಿ ಫಸ್ಟ್ ನೀರದು. ನಾವು ಹಸಿರು ಮನೆ ಹೋಟೆಲ್ಗೆ ಬಂದಿದ್ದೀವಿ.
ಕಿಚಡಿ ತೊಗೊಂಡಿದ್ದಾರೆ ರಕ್ಷಿತ್. ನಾನು ಇವಾಗ ತಾನೇ ಮುಖ ತೊಳ್ಕೊಂಡು ಬಂದೆ. ನಾನು ಫ್ರೈಡ್ ರೈಸ್. ಸೊ ನನ್ನ ಫ್ರೈಡ್ ರೈಸ್ ಬಂತು ಇಲ್ಲಿ. ಚಿನಿಮಾ ಎಲ್ಲಿದ್ದೀವಿ ಈಗ? ನಾವು HM ಸರ್ಕಲ್, ಎಲ್ಲಿ? ಕನಕಪುರ ಮೇನ್ ರೋಡ್. ಅಲ್ಲ, ಎಲ್ಲಿ ಹೇಳು? ಕನಕಪುರ ಮೇನ್ ರೋಡ್, HM ಸರ್ಕಲ್. ಮಳವಳ್ಳಿ. ಮಳವಳ್ಳಿ ಬಿಟ್ಟಲ್ಲ ಮುಂದಕ್ಕೆ ಬಂದಿದ್ದೀವಿ. ಒಂದು 3 ಬ್ರೇಕ್ ಕೊಟ್ವಿ ಅಷ್ಟೇ ಅನ್ಸುತ್ತಲ್ಲ. 3 ಕಡೆ ಲಾಂಗಾಗಿ ನಿಂತ್ಕೊಂಡಿದ್ವಿ ಅಷ್ಟೇ. ಇಲ್ಲಿ ಊಟದ್ದೇ ಲಾಂಗು, ಹಾಂ, ಅದು ಬಿಟ್ಟರೆ ಇನ್ನೂ ಲಾಂಗ್. ಊಟದೊಂದೇ ಲಾಂಗಾ? ಮದುವೆ ಆಯ್ತಾ? ಅದೇನೋ ಅರ್ಶಿನ ಕೊಂಬ್ತಾರ ಐತೆ. ಗೈಸ್ ಟೀ ಕುಡಿಯೋಕ್ಕಂತ ನಿಲ್ಲಿಸಿದ್ವಿ. ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ? 98 ಕಿಲೋಮೀಟ್ರ್ ಇದೆ. ಬೈಕಲ್ಲಿ ಬೆಂಗಳೂರಿಂದ ಊಟಿಗೆ ಹೋಗಿ ಗ್ರೇಟ್ ಅಲ್ಲ ನಾವು. ಗ್ರೇಟು, ನಮ್ಮ ಕಿಲೋಮೀಟ್ರ್ ಯಾರು ಹೋಗೇ ಇಲ್ಲ ಪ್ರಪಂಚದಾಗೆ. ಅಲ್ಲ, ನಾನು ಗ್ರೇಟ್ ಆ್ಯಕ್ಚುಲಿ, ನೀನಲ್ಲ ಕಣೋ, ನಾನು ಫುಲ್ ಗ್ರೇಟು. ಈಗ ಮತ್ತೆ ಟ್ರಾವೆಲ್ ಮಾಡೋಕ್ಕೆ ಹೊರಡೋಣ. ಲೆಟ್ಸ್ ಗೋ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು? ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಅನಿಸಿಕೆನ ಹಂಚಿಸ್ಕೊಳ್ಳಿ ಅಂತ. ಲಾಟ್ ಆಫ್ ಲವ್. ಬಾಯ್ ಬಾಯ್.